ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ನಾವು ಮಂಡ್ಯ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮಾರ್ನಿಂಗ್ 8ಗೆಲ್ಲ ನಾವು ಮನೆ ಬಿಟ್ವಿ. ಬ್ರೇಕ್ಫಾಸ್ಟ್ ಎಲ್ಲ ನಾವು ಏನೂ ಮಾಡಲಿಲ್ಲ, ಬಿಕಾಸ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಈ ದೇವಸ್ಥಾನ ಬಂದು ಮತ್ತಿಕಾಳೇಶ್ವರ ದೇವಸ್ಥಾನ. ಇದು ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ಕಲ್ಲಿರೋದು. ಸೊ ನಾನು, ನನ್ನ ಹಸ್ಬೆಂಡ್, ಅವ್ರ ಫ್ರೆಂಡ್ ಮತ್ತು ಅವ್ರ ಸಿಸ್ಟರ್ ಇಷ್ಟು ಜನನೂ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಯಾರಿಗೆಲ್ಲ ಚರ್ಮದ ಸಮಸ್ಯೆ, ನಾಗರದ್ದು, ಆಮೇಲೆ ನಾಗರದ ದೋಷಗಳಿರುತ್ತೆ, ಮದುವೆ ಆ ಥರ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಈ ಕಲ್ಯಾಣಿಲಿ ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಅಲ್ಲಿ ಹುತ್ತದ ಮಣ್ಣನ್ನ ಕೊಡ್ತಾರೆ. ಸೊ ಅವ್ರು ಯಾವ ಥರ ಪ್ರೊಸೀಜರ್ ಹೇಳ್ತಾರೆ ಆ ಥರ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬೋದು. ಈ ಟೆಂಪಲ್ ಬಂದು ನನ್ನ ಹಸ್ಬೆಂಡ್ ಫ್ರೆಂಡ್ ಹೋಗಬೇಕು ಅಂತ ಕೇಳಿದ್ರು. ಸೊ ಅದಕ್ಕೆ ನಾವು ಫ್ರೀ ಇದ್ವಲ್ಲ, ಹಾಗೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ಟೆಂಪಲ್ ಒಳಗಡೆ ಎಲ್ಲ ವೀಡಿಯೋ ಕ್ಯಾಪ್ಚರ್ ಅಥವಾ ಫೋಟೋಸ್ ಏನು ತೊಗೊಳಂಗಿರಲಿಲ್ಲ, ಹಾಗಾಗಿ ಔಟ್ಸೈಡೇ ನಾನು ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಿಕೊಂಡೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಮೇಲೆ ಇಲ್ಲಿ ಒಂದು ಬಸವಪ್ಪ ಇತ್ತು. ಇಲ್ಲಿ ಇದ್ರದ್ದು ವಿಶೇಷತೆ ಏನು ಅಂದರೆ, ಎರಡೂ ಕೈನ ಚಾಚಿ ಹಿಂಗೆ ಕೂರಬೇಕು. ನಾವೇನಾದರೂ ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂದರೆ ಅದು ಬಲಗಲ್ಲ ನಮ್ಮ ಕೈ ಮೇಲೆ ಇಡುತ್ತೆ. ನನ್ನ ಹಸ್ಬೆಂಡು ಕೂಡ ಇಲ್ಲಿ ಕೇಳಿದ್ರು. ಸೊ ಒಂದು ಪಾಸಿಟಿವ್ ರಿಸಲ್ಟ್ಸ್ ನಮಗೆ ಸಿಕ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ಅಲ್ಲೇ ಟೆಂಪಲಲ್ಲಿ ನಾವೇನಾದರೂ ಮಾಡಿಕೊಂಡು ತಿಂದು ಬರಬೇಕು. ಸೊ ಹಾಗಾಗಿ ನಾವು ಕಡಲೆ ಉಸ್ಲಿನ ಮಾಡಿಕೊಂಡು ತಿಂದು ಅಲ್ಲಿರೋರ್ಗು ಸ್ವಲ್ಪ ಎಲ್ರಿಗೂ ಹಂಚಿ ಟೆಂಪಲಿಂದ ಹೊರಟ್ವಿ. ನೆಕ್ಸ್ಟು ನಾವು ಹೊರಟಿದ್ದೇನೆ ಶಿವನ ಸಮುದ್ರ ಫಾಲ್ಸ್ಗೆ. ಇದು ಟೆಂಪಲಿಂದ ಜಸ್ಟ್ 25 ಕಿಲೋಮೀಟರ್ಸ್ ಆಗಿತ್ತು ಅಷ್ಟೇ. ಸೊ ಹಂಗಾಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆನ್ ದ ವೇ ಹೋಗ್ತಾ ಇಲ್ಲಿ ಶುಗರ್ ಕೇನ್ ಜ್ಯೂಸ್ ಎಲ್ಲ ಕುಡಿದು ಹೋಗ್ತಾ ಇದ್ವಿ. ಅವತ್ತು ಸಂಡೇ ಆಗಿತ್ತಲ್ಲ, ತುಂಬ ಅಂದರೆ ತುಂಬಾ ರಶ್ ಇತ್ತು. ಬಟ್ ಆದರೂ ಕೂಡ ಮಳೆ ಬಂದು ಎಲ್ಲ ಫಾಲ್ಸ್ ಎಲ್ಲ ನೀರು ಹರಿತಿರುತ್ತೆ, ನೋಡೋಕ್ಕೊಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ನೋಡಿ, ಇದೆ ಶಿವನ ಸಮುದ್ರ, ಗಗನಚುಕ್ಕಿ ಫಾಲ್ಸ್ ಅಂತ ಹೇಳ್ತಾರೆ. ಸೊ ನಾವು ಇಲ್ಲಿ ಆಲ್ಮೋಸ್ಟ್ ಒಂದು 1 hour ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಇಂಡಿಯಾದಲ್ಲೇ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಟ್ ಆಗಿದ್ದು ಇಲ್ಲೇ 1902 ಅಲ್ಲಿ. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ನೀರೆಲ್ಲ ಚೆನ್ನಾಗೆ ಕಾಣಿಸ್ತಾ ಇತ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ನನ್ನ ಹಸ್ಬೆಂಡು ಇಲ್ಲಿ ಬ್ಯಾಕ್ ವಾಟರ್ ಇದೆ, ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಹಾಗೆ ಅದನ್ನು ನೋಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೋದ್ವಿ. ಸೊ ಇದೇ ನೋಡಿ ಬ್ಯಾಕ್ ವಾಟರ್, ಶಿವನ ಸಮುದ್ರ ಬ್ಯಾಕ್ ವಾಟರು. ಸೊ ಇದೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬ್ಯಾಂಗ್ಳೂರ್ಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 6:45 ಆಗಿತ್ತು. ನೀವು ಯಾರೆಲ್ಲ ಶಿವನ ಸಮುದ್ರ ಫಾಲ್ಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಜ ಹೋಗಿ ತುಂಬಾ ಚೆನ್ನಾಗಿದೆ, ತುಂಬಾ ಎಂಜಾಯ್ ಮಾಡ್ತೀರಾ. ಹಾಗೆ ಟೆಂಪಲ್ಗೂ ಕೂಡ ಹೋಗಿ ಬನ್ನಿ. ತುಂಬಾ ಒಂದು ಪ್ಲೆಸೆಂಟ್ ಆ್ಯಂಡ್ ಬ್ಲೆಸ್ಫುಲ್ ಇದು ಸಿಗುತ್ತೆ ಅಂತ ಹೇಳ್ಬೋದು. ನಾನು ಟೆಂಪಲ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ಅದರ ಅಡ್ರೆಸ್ ಎಲ್ಲ. ಸೊ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಹೋಗಿ. ಸೊ ಇದು ನನ್ನ ಸಂಡೇ ವ್ಲಾಗ್ ಆಗಿತ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.